ಧರ್ಮಸ್ಥಳ ಈ ಪ್ರತಿನಿತ್ಯ ಏನು ನಡೀತಿದೆ ಇದು ನಾಳೆ ದಿನ ಒಂದು ಟೆಸ್ಟಿಮೋನಿಯಾಗಿ ಅಥವಾ ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ಉಳ್ಕೊಳ್ಳೋದಂತೂ ನಿಜ, ವೆದರ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್. ನ್ಯಾಯ ಅನ್ಯಾಯ, ರಾಜಕೀಯ ಕುತಂತ್ರ, ಬ್ಲೆಂಡಿಂಗ್ ಆಫ್ ಎವ್ರಿಥಿಂಗ್. ಇಲ್ಲಿ ರಾಜಕೀಯ ಮಾಡ್ತಿರೋರು ಯಾರು, ಹೋರಾಟ ಮಾಡ್ತಿರೋರು ಯಾರು, ಕುತಂತ್ರ ಮಾಡ್ತಿರೋರು ಯಾರು, ನೋವು ಅನುಭವಿಸ್ತಿರೋರು ಯಾರು, ಅಂಡ್ ಬೆಂಕಿ ಹಚ್ಚಿ ಇದನ್ನೆಲ್ಲ ಕೂತು ಎಂಜಾಯ್ ಮಾಡ್ತಿರೋರು ಯಾರು, ಆ ಶಿವನಿಗೆ ಗೊತ್ತು. ಶಿವತಾಂಡವಾನ, ರುದ್ರತಾಂಡವಾನ ಅಥವಾ ರಾಕ್ಷಸ ಸಂಹಾರನ, ಶಿವನಿಗೆ ಗೊತ್ತು. ನೂರಾರು ಕಾರುಗಳಲ್ಲಿ ಕೇಸರಿ ಶಾಲ್ಗಳನ್ನ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ತಿರೋ ರಾಜಕೀಯ ಮಾಡ್ತಿದ್ದಾರಾ ಅಥವಾ 10 ಕಾರುಗಳಲ್ಲಿ ಜೈಕಾರ ಘೋಷಣೆಗಳ ಜೊತೆ ಕೋರ್ಟು, ಜೈಲು, ಮೆಟ್ಟಿಲು ಏರ್ತಾ ಇರೋರು ರಾಜಕೀಯ ಮಾಡ್ತಿದ್ದಾರಾ, ಶಿವನಿಗೆ ಗೊತ್ತು. ಇಲ್ಲಿ ನಿಜವಾದ ರಾಜಕೀಯ ಮಾಡ್ತಿರೋರು ಯಾರು, ಪ್ರತಿಪಕ್ಷನ, ವಿರೋಧ ಪಕ್ಷನ, ಅಥವಾ ಈ ಇಬ್ಬರಿಗೂ ಬೈದು ಇನ್ನೊಂದು ವೋಟ್ ಬ್ಯಾಂಕ್ನ ಗಮನ ಸೆಳ್ತಿರೋರ, SDPIಗೆ ವೋಟ್ ಕೇಳ್ತೇವೆ ನಾವು ಅಂತ, ಅಥವಾ ಹೆಣ್ಣಿನ ಹೆಸರಿನಲ್ಲಿ ಬೇರೆಯವರಿಗೆ ಕೆಟ್ಟ ಕೊಳಕ ಬೈದು ರಾಜಕೀಯ ನಾಯಕರನ್ನ ಟಾರ್ಗೆಟ್ ಮಾಡಿ ನಾಳೆ ನಾನು CM ಆಗ್ತೀನಿ ಅಂತ ಹೇಳೋ ಲಾಯರ್ಗಳ, ಶಿವನಿಗೆ ಗೊತ್ತು. ರಾಜಕೀಯದ ಒಂದು ಪ್ರೂವನ್ ಸ್ಟ್ರಾಟಜಿ ಉಪಯೋಗಿಸ್ತಾ ಇರೋದು ಯಾರು, ಅಲಿಗೇಷನ್ ಮಾಡು, ಅಪಪ್ರಚಾರ ಮಾಡು, ಆದರೆ ಸಾಕ್ಷಿಗಳನ್ನ ತಗೊಂಡು ಕೋರ್ಟ್ ಮೆಟ್ಲು ಹತ್ತಬೇಡ ಅಂಡ್ ವಿಷಯ ಸಾಯದಂತೆ ಜೀವಂತವಾಗಿಡು ಅನ್ನೋದು, ಶಿವನಿಗೆ ಗೊತ್ತು. ಇವತ್ತು 2-3 ದಿನದ ಮಟ್ಟಿಗೆ ಜೈಲಿನಲ್ಲಿರೋರು ನಾಳೆ ಆಚೆ ಬಂದಾಗ ದೊಡ್ಡ ಮೆರವಣಿಗೆ ಮಾಡಿ ಜೈಕಾರಗಳನ್ನು ಹಾಕದೆ, ರಾಜಕೀಯ ಬಲ ಪ್ರದರ್ಶನ ಮಾಡದೆ ನ್ಯಾಯಯುತವಾಗಿ ತಮ್ಮ ಮನೆಗೆ ತಲುಪಿದ್ರೆ ಅವತ್ತು ನಾನು ಒಪ್ಕೋತೀನಿ ಇವರಿಗೆ ರಾಜಕೀಯದ ದುರುದ್ದೇಶ ಇಲ್ಲ, ಇದೊಂದು ಪ್ಯೂರ್ ನ್ಯಾಯಪರ ಹೋರಾಟ ಅಂತ. ಓಂ ನಮಃ ಶಿವಾಯ. ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಾ? ಟಾರ್ಗೆಟ್ ಮಾಡಿ ಅವ್ರ ಹತ್ರ ಮ್ಯಾನೇಜ್ಮೆಂಟ್ ಕಿತ್ಕೊಳ್ಳೋಕ್ಕಾಗುತ್ತಾ? ಆನ್ಸರ್ ಈಸ್ ಎಸ್. ಬಟ್ ಯಾವಾಗಂದ್ರೆ ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 26 ವೈಲೇಟ್ ಆದಾಗ ಮಾತ್ರ. ಅಂದ್ರೆ ಅಲ್ಲಿ ಗ್ರಾಸ್ ಮಿಸ್ಮ್ಯಾನೇಜ್ಮೆಂಟ್, ಫ್ರಾಡ್ ಅಥವಾ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೆದಿದೆ ಅಂತ ಆದ್ರೆ. ಇನ್ನೂ ಬಿಡಿಸಿ ಹೇಳಬೇಕು ಅಂದ್ರೆ ಟ್ರಸ್ಟ್ನಲ್ಲಿ ದುರಾಡಳಿತ ಅಥವಾ ಅದರ ಫಂಡ್ಗಳನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಅಂದಾಗ, ಅಂಡ್ ಟ್ರಸ್ಟ್ನಲ್ಲಿ ಧಾರ್ಮಿಕವಲ್ಲದ ಚಟುವಟಿಕೆಗಳು ನಡೀತಿದೆ ಅಂದಾಗ ಸರ್ಕಾರ ಹಸ್ತಕ್ಷೇಪ ಮಾಡುತ್ತೆ ಅಂಡ್ ಮ್ಯಾನೇಜ್ಮೆಂಟ್ ಟೇಕ್ ಓವರ್ ಮಾಡುತ್ತೆ. ಅಂಡ್ ಇಲ್ಲಿ ಇವರು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋಕೆ ತುಂಬಾ ಸಾಲಿಡ್ ಎವಿಡೆನ್ಸ್ಗಳಿವೆ ಇವ್ರು ಮಾಡಿರೋ ಅಲಿಗೇಷನ್ಗಳಲ್ಲಿ. ಅದರಲ್ಲಿ ನಂಬರ್ 1, ಸಾವಿರಾರು ಕೊಲೆ, ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತ ಹಬ್ಬಿಸ್ತಾರೆ, ಮಾಸ್ ಕ್ರೈಮ್. ನಂಬರ್ 2, ಧರ್ಮಸ್ಥಳದವರು ಮೀಟರ್ ಬಡ್ಡಿ ದಂಧೆ ಮಾಡ್ತಾರೆ ಅಂತೆಲ್ಲ ಅಲಿಗೇಷನ್ ಮಾಡ್ತಾರೆ. ಸಾಲ ತಗೊಂಡವರು ನಮ್ಮ ಸಾಲ ಮನ್ನಾ ಆಗ್ಬೋದು ಅನ್ನೋ ಆಸೆ ಪಟ್ಟು ಹೆಲ್ಪ್ ಕೂಡ ಮಾಡ್ತಾರೆ. ಅಲ್ಲಿಗೆ ದೇವಸ್ಥಾನದ ಫಂಡ್ ದುರುಪಯೋಗ ಆಗಿದೆ ಅಂತ ಪ್ರೂವ್ ಮಾಡೋಕೆ ಟ್ರೈ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಆಮೇಲೆ ನಮ್ಮ ಜಮೀನು ಅಕ್ರಮವಾಗಿ ತಗೊಂಡಿದ್ದಾರೆ ಅಂತ ಕೇರಳದಿಂದ ಎಲ್ಲ ಯಾರ್ಯಾರೋ ಬರ್ತಾರೆ. ಅಂಡ್ ಸುಜಾತಾ ಭಟ್ ಅಂತ ಬಂದವರು ಕೂಡ ಜಮೀನಿನ ವಿಚಾರ ತೆಗಿತಾರೆ. ಅಲ್ಲಿಗೆ ಇಲ್ಲಿ ಲ್ಯಾಂಡ್ ಮಾಫಿಯಾ ನಡೀತಿದೆ ಅಂತ ಪ್ರೂವ್ ಮಾಡೋಕೆ ಟ್ರೈ ಮಾಡಿದ್ರು. ಅಂಡ್ ನೆಕ್ಸ್ಟ್ ಈ ಎಲ್ಲಾ ವಿಚಾರಗಳನ್ನ ನ್ಯಾಷನಲ್ ಅಂಡ್ ಈವನ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಮಾಡಿಸಿದ್ರು. ನಮ್ಮದೇ ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಗಳು ತೆಲುಗು, ತಮಿಳ್ಗಳಲ್ಲೆಲ್ಲ ವಿಡಿಯೋ ಮಾಡ್ತಾರೆ. ಇವರಿಗೆ ಬೇಕಾಗಿರೋದು ನ್ಯಾಯನ ಅಥವಾ ಅನ್ಯಾಯ ಆಗಿದೆ ಅನ್ನೋ ಸುದ್ದಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಮಾಡಿಸೋದಾ? ನಮ್ಮ ಅಕೌಂಟ್ಗೆ ಬಂದು ಪೇಮೆಂಟ್ ಆಯ್ತಾ ಅಂತ ಕಮೆಂಟ್ ಮಾಡಿದವರು ಅವರಿಗೆ ಕೇಳಿ, ಕರೆಕ್ಟಾಗಿ ಒಂದು 4-5 ಕ್ರಿಯೇಟರ್ಗಳು, ಯೂಟ್ಯೂಬರ್ಗಳು ಒಂದೇ ನ್ಯೂಸ್ನ ಒಂದೇ ಸಲ ಪೋಸ್ಟ್ ಮಾಡೋರು, ಹೇಗೆ ಕೇಳಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಸೌಜನ್ಯ ಅನ್ನೋ ಒಂದು ಹೆಸರನ್ನ ಬಳಸ್ಕೊಂಡು ಇಲ್ಲಿ ದೊಡ್ಡ ಷಡ್ಯಂತ್ರ ನಡೀತಿದೆ. ಯಾವ ಕೇಸ್ ಹಾಕ್ಲಿ, ಯಾವ ತನಿಖೆ ನಡೀಲಿ, ಏನೇ ಆಗಲಿ ಸೌಜನ್ಯ ಅನ್ನೋ ಹೆಸರನ್ನ ಮುಂದೆ ತರ್ತಾರೆ. ಆ ಹೆಸರನ್ನ ಒಂದು ಶೀಲ್ಡ್ ಆಗಿ ಯೂಸ್ ಮಾಡ್ಕೋತಾರೆ. ಬಟ್ ಸಾಕ್ಷಿ ಕೊಡಲ್ಲ, ನ್ಯಾಯ ಕೊಡಿಸಲ್ಲ. ದಿಸ್ ಈಸ್ ದ ಟೈಮ್ ಮೊಬೈಲ್ಗಳಲ್ಲಿ ಸಾಕ್ಷಿಗಳನ್ನ ಇಟ್ಕೊಂಡಿರೋರು ಕೊರಳು ಪಟ್ಟಿ ಹಿಡಿದು ಕೇಳಬೇಕು. ಕೇಳಿ.